ಇನ್ಫೋಸಿಸ್. ಸೊ ಈ ಥರ ಸುಮಾರು ಕಂಪನಿಗಳಿದೆ, ಜಗತ್ತಲ್ಲಿ ಸುಮಾರು ಕಂಪನಿಗಳಿದೆ, ಭಾರತದಲ್ಲಿ ತುಂಬ ಕಂಪನಿಗಳಿದೆ. ಇವಾಗ ಇಷ್ಟು ಕಂಪನೀಸು ಫ್ಯಾಕ್ಟ್ರೀಸು ಎಲ್ಲ ಬರೋದ್ರಿಂದ ಏನಾಗ್ತದೆ, ವಾತಾವರಣ ಚೇಂಜ್ ಆಗ್ತಾ ಇದೆಯಲ್ಲ, ಜಗತ್ತಿನಲ್ಲಿ ಏನು ಚೇಂಜ್ ಆಗ್ತಾ ಇದೆ ನೋಡ್ತಾ ಇದ್ದೀರಲ್ಲ ನೀವು. ಇಷ್ಟು ಬಿಸಿಲು ಮುಂಚೆ ಇತ್ತ, ಇಷ್ಟು ತಾಪಮಾನ ಮುಂಚೆ ಇತ್ತ, ನೀವು 20 ವರ್ಷ 30 ವರ್ಷ ಮುಂಚೆ ನೀವು ಯೋಚನೆ ಮಾಡಿ ಬಿಟ್ಟಿದ್ರೆ ಇಷ್ಟು ಬಿಸಿಲು ಆಗ್ತಾ ಇತ್ತ? ನಾವೆಂದು ಕಾಣಿಲ್ಲ. ನಾವು ಚಿಕ್ಕ ಮಕ್ಕಳ ಕರ್ಕೊಂಡೋಗಿದ್ದು ಬೆಂಗಳೂರಲ್ಲಿ 30 ಡಿಗ್ರಿ ಟಚ್ ಆದರೆ ಇದು ಆಯಿತು ಅಂತ ಅನ್ಕೋತಾ ಇದ್ವಿ. ಇವತ್ತು ಬೆಂಗಳೂರಲ್ಲಿ 38 ಡಿಗ್ರಿ ತನಕ ಹೋಗುತ್ತೆ ಸಮ್ಮರಲ್ಲಿ. ಇದೆಲ್ಲ ಯಾಕೆ ಆಗ್ತದೆ ಹೇಳಿ? ಯಾಕೆಂದರೆ ಪರಿಸರ ಮಾಲಿನ್ಯ ಆಗ್ತಾಯಿದೆ. ಅದರಿಂದ ಏನಾಗ್ತಾಯಿದೆ, ಗಿಡ ಮರಗಳು ಕಡಿಮೆ ಆಗ್ತಾ ಹೋಗ್ತಾ ಇದೆ, ಡೆವಲಪ್ಮೆಂಟ್ ಜಾಸ್ತಿ ಆಗ್ತದೆ. ಸೊ ಇದೆಲ್ಲ ವಿಷಯಗಳು ತುಂಬ ಹಾನಿಕಾರಕ, ಎಲ್ಲರಿಗೂ ಹಾನಿಕಾರಕ. ನಮ್ಮ ಮಕ್ಕಳಿಗೆ, ನೆಕ್ಸ್ಟ್ ಜನ್ರೇಷನ್ಸ್ಗೆ, ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಯಾವ ಥರ ಜಗತ್ತಲ್ಲಿ ನಮಗೆ ಯೋಚನೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಲ್ವಾ? ಇವಾಗಲೇ ಇನ್ನು 20 ವರ್ಷದಲ್ಲಿ ಇಷ್ಟು ಚೇಂಜ್ ಆಗಿದೆ ಅಂದರೆ ನೆಕ್ಸ್ಟ್ ಇನ್ನು ಮುಂದೆ 20-30 ವರ್ಷದಲ್ಲಿ ಏನಾಗುತ್ತೆ? ಕಾರ್ಯಕ್ರಮಕ್ಕೆ ನಮ್ಮ ಶ್ರೀ ಗುರುಪ್ರಕಾಶ್ ಶಾಸ್ತ್ರಿ ಸರು ಮತ್ತು ಮಹೇಂದ್ರ ಸರು ಮತ್ತು ಇವರು ವಿವೇಕ್ ಸರ್, ಮತ್ತು ನಮ್ಮ ವರುಣ್ ಸರು ಮತ್ತು ಅನುರಾಗ್ ಸರು ಮತ್ತು ಫೋನಿಂದ ಅವರು ಲೀಡ್ ನಾಲೆಡ್ಜ್ ಅಂಡ್ ಕಮ್ಯುನಿಕೇಷನ್ ಇಂದ ಕೂಡ ಇದ್ದಾರೆ. ಮತ್ತು ವಿಶೇಷವಾಗಿ ನಮಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿರ್ಮಲ ಅವರು ಮತ್ತು ಶ್ರೀನಾಥ್ ಸರ್ ನಮಗೆ ಇದ್ದಾರೆ. ನಮ್ಮ ಮಿತ್ರರು ಇದ್ದಾರೆ, ಶಿವರಾಮ್ ಸರ್ ಇದ್ದಾರೆ. 1987ರಲ್ಲಿ ಪ್ರಾರಂಭವಾಗಿದ್ದು ಇವಾಗ ಇದಕ್ಕೆ 43 ವರ್ಷ ನಾವು ಸತತವಾಗಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ತೊಡಗಿದ್ದೀವಿ. ಅದರಲ್ಲಿ ವಿಭಿನ್ನವಾದ ಕಾರ್ಯಕ್ರಮಗಳನ್ನು ನಾವು ಬೆಳೆಸ್ಕೊಳ್ತಾ ಬರ್ತಿದ್ದೀವಿ. ನಮ್ಮ ಸಂಸ್ಥೆ ಹೆಸರು ಪ್ರಕೃತಿ ಅಂತ ಹೆಸರಿರೋದ್ರಿಂದ ಪರಿಸರ, ಪ್ರಕೃತಿ, ವ್ಯವಸಾಯ, ಅರಣ್ಯ ಪ್ರದೇಶ, ಅಗ್ರಿಕಲ್ಚರ್, ವ್ಯವಸಾಯ ಈ ಆಸ್ಪತ್ರೆಯಲ್ಲಿ ಹೆಚ್ಚಿಗೆ ನಾವು ಒತ್ಕೊಳ್ತಾ ಇದ್ವಿ. ವಿಶೇಷವಾಗಿ ನಾವು ವಾಟ್ಸಪ್ ಡೆವಲಪ್ಮೆಂಟ್ ಅಂತ ನಾವು ಮಾಡಿದ್ವಿ. ಕೊಟ್ಟೂರು ಮತ್ತೆ ಉತ್ತೂರು ಸಭಾಕ್ಷೇತ್ರದಲ್ಲಿ ಒಂದು 6,000 ಹೆಕ್ಟೇರ್ಗೆ ನಾವು ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮನ ಕೂಡ ನಾವು ಮಾಡಿದ್ವಿ. ಮತ್ತೆ 100 ಕೆರೆಗಳನ್ನ JSYS ಮುಖಾಂತರ ನಮ್ಮ ರೈತರಿಗೆ ಜೊತೆಗೂಡಿಸಿ ಅವರ ಕಾರ್ಯಕ್ರಮನ ಮಾಡಿದ್ವಿ. ಮತ್ತೆ ನಬಾರ್ಡು ಮತ್ತೆ ಮಳೆ ಅಭಿವೃದ್ಧಿಗೋಸ್ಕರ ಕೂಡ ಒಂದು 3,000 ಕುಟುಂಬಗಳಿಗೆ ನಮ್ಮ ಸಂಸ್ಥೆ ಮುಖಾಂತರ ಕಾರ್ಯಕ್ರಮವನ್ನ ಹಾಕೊಂಡಿದ್ವಿ. ವಿಶೇಷವಾಗಿ ನಾವು ನಮ್ಮ ಪ್ರಕೃತಿ ಸಂಸ್ಥೆ ಮುಳಬಾಗಿಲು ತಾಲೂಕಲ್ಲಿ 153 ಗ್ರಾಮಗಳಲ್ಲಿ ಡೈರೆಕ್ಟ್ ಆಗಿ ಫಾರ್ಮರ್ ಜೊತೆಗೆ ನಮ್ಮ ಸಂಪರ್ಕ ಬೆಳೆದಿದೆ. ಅವರೊಟ್ಟಿಗೆ ನಾವು ಕೆಲಸ ಮಾಡ್ತಾ ಇದ್ವಿ. ಇದಲ್ಲದೆ ನಬಾರ್ಡ್ ವತಿಯಿಂದ ನಾವು ಒಂದು ಕರ್ನಾಟಕ ಸ್ಟೇಟ್ ಲೆವೆಲ್ ಒಂದು ಕಾರ್ಯಕ್ರಮ ಕೂಡ ನಾವು ಮಾಡಿದ್ವಿ. ಅದು 22 ಜಿಲ್ಲೆಗಳಲ್ಲಿ ಮಹಿಳೆಯರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತೇಳಿ ನಾವು ಡೈರೆಕ್ಟ್ ಆಗಿ ಮಾಡಿಲ್ಲ. ನಮ್ಮ ಸಂಸ್ಥೆ ಮುಖಾಂತರ, ಬೇರೆ ಸಂಸ್ಥೆಗಳ ಮುಖಾಂತರ ಸಪೋರ್ಟ್, ಅವ್ರ ಮುಖಾಂತರ ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ. ಅದಲ್ಲದೆ ಒಂದು ಕಾರ್ಯಕ್ರಮ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ಈ 3 ಸ್ಟೇಟ್ಸ್ ಅಲ್ಲಿ ಕೂಡ ನಮ್ಮ ಸಂಸ್ಥೆ ಮುಖಾಂತರ ಒಂದು 32 NGOಗಳಿಗೆ ಸಹಾಯ ಮಾಡೋ ಕಾರ್ಯಕ್ರಮ ಕೂಡ ನಾವು ಮಾಡಿದ್ವಿ.
ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಜೈ ಬಲೋ ಭಾರತ್ ಮಾತಾ ಕಿ, ಜೈ ಬಲೋ ಭಾರತ್ ಮಾತಾ ಕಿ, ಜೈ ಬಲೋ ಭಾರತ್ ಮಾತಾ ಕಿ, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್. ಯಾಕೆ ಈ ಎರಡನ್ನು ಹೇಳ್ತೀನಿ ಅಂತಂದ್ರೆ, ಅವಾಗಲೇ ಹೇಳಿದ್ರು, ರೈತ ಅನ್ನ ಕೊಡ್ತಾನೆ, ಸೈನಿಕ ರಕ್ಷಣೆ ಮಾಡ್ತಾನೆ. ಅದೇ ರೀತಿ ಇವತ್ತು ನಮ್ಮ ಸರ್ಕಾರಿ ಇಲಾಖೆಗಳು ಮತ್ತೆ ಸ್ವಯಂ ಸೇವಾ ಸಂಸ್ಥೆ ಎಲ್ಲರೂ ಕೂಡ ಅವರಿಂದ ಏನೆಲ್ಲ ಸೌಲಭ್ಯಗಳು ಸಿಗ್ತವೆ ಅನ್ನೋದನ್ನ ನಮ್ಮ ರೈತರು ತಿಳಿಸುವಂತ ಕೆಲಸವನ್ನ ಈ ವೇದಿಕೆ ಮುಖಾಂತರ ನಾನು IDBI ಮತ್ತು RRI ಅನ್ನುವಂಥ ಒಂದು ಸಂಸ್ಥೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತೀನಿ. ಆದರೆ ಈ ಸಂಪನ್ಮೂಲವಾಗಿ ಕೆಲಸ ಮಾಡಬೇಕು ಅಂದ್ರೆ ಮೊದಲು ಒಂದು ಮಾತು ಹೇಳ್ತೇವೆ. ಮೊದಲು ನಾವೆಲ್ಲರೂ ಕೂಡ ಭೂಮಿಯನ್ನು ತಾಯಿ ಅಂತ ಕರಿತೀವಿ. ಆದರೆ ಆ ಭೂಮಿ ಅನ್ನುವಂಥ ತಾಯಿಯನ್ನ ಮತ್ತೆ ನಮಗೆ ಜನ್ಮ ಕೊಟ್ಟಂತವ್ರನ್ನ ಏನಂತ ಕರಿತೀವಿ? ಏನಂತ ಕರಿತೀವಿ? ಆದ್ರೆ ನಮ್ಮ ತಾಯಿ ನಾವು ಯಾರಾದ್ರೂ ವಿಷ ಕೊಡ್ತೀವ? ಆದ್ರೆ ಭೂತಾಯಿಗೆ ನಾವು ವಿಷ ಕೊಡ್ತಿದ್ದೀವಿ ಎಷ್ಟು ಸರಿ? ಯಾರು ಕೊಡ್ತಿರೋದು? ನಾವೆಲ್ಲ. ಆದ್ರೆ ಲಕ್ಷಾಂತರ ವರ್ಷಗಳಿಂದ ನೋಡ್ಕೊಳ್ಳಿ, ಬರೀ 62 ವರ್ಷಗಳಲ್ಲಿ ನಾವು ಈ ರಾಸಾಯನಿಕಗಳನ್ನ ಬಳಕೆ ಮಾಡಿದ್ದೀವಿ. ಆದ್ರೆ ಲಕ್ಷಾಂತರ ವರ್ಷಗಳ ಹಿಂದೆ ನಮ್ಮ ಹಿಂದಿನ ಮಾನವರಾಗಿರ್ಬೋದು, ನಮ್ಮ ಹಿರಿಯರಾಗಿರ್ಬೋದು, ಕಾಡುಗಳಲ್ಲಿ ಬೆಳೆದಂತ ಹಣ್ಣು ಹಂಪಲುಗಳನ್ನು ತಿಂದುಕೊಂಡು ಜೀವನ ಮಾಡ್ಕೊಂಡು ಅನಂತರ ಬೆಳೆಗಳನ್ನು ಬೆಳೆಯುವಂಥದ್ದಕ್ಕೆ ನಾವು ಪ್ರಕ್ರಿಯೆ ಮಾಡ್ತೀವಿ. ಆದ್ರೆ ಮೂಲವಾಗಿ ಭೂಮಿಯನ್ನು ವಿಷ ಮಾಡಿದೀವಿ ಅಂತಂದ್ರೆ ಇವತ್ತು ನಮ್ಮ ಜಾಗತಿಕ ತಾಪಮಾನ ಏನು ಹವಾಮಾನದಲ್ಲಿ ಆಗ್ತಕ್ಕಂಥ ಏರುಪೇರಿಗೆ ಮುಖ್ಯ ಕಾರಣ. ಈ ಮರಗಿಡಗಳು ಯಾವತ್ತು ಹೆಚ್ಚಿದ್ದಾಗಿ ನಾವು ಬೆಳೆಸ್ತೀವೋ ಅವತ್ತು ಮತ್ತೆ ಕಡಿತಾವೆ. ಇದರಲ್ಲಿ ಇನ್ನೊಂದೇನು ಅಂತಂದ್ರೆ, ಯಾವುದೇ ಒಂದು ಮರ ಆಗಿರ್ಬೋದು, ಒಂದು ಗಿಡ ಆಗಿರ್ಬೋದು, ನಮಗೆ ಫಸಲನ್ನ ಎಷ್ಟು ಕೊಡುತ್ತೆ? ಎಷ್ಟು ಕೊಡುತ್ತೆ? 40 ಭಾಗ ಕೊಡುತ್ತೆ. ಉಳಿದಂತ 60 ಭಾಗವನ್ನ ಪ್ರಕೃತಿನೇ ಹೇಳುತ್ತೆ. ಮತ್ತೆ ಮರಳಿ ನೀನು ಜಾನುವಾರು ಮೇವಾಗಾದ್ರೂ ಕೊಡು, ಇಲ್ಲ ನೀನು ಒಲೆಗೆ ಉರುವಲಾಗಾದ್ರೂ ಕೊಡು, ಇಲ್ಲ ಜೈವಿಕ ಇಂಧನವನ್ನಾಗಿ ಪರಿವರ್ತನೆ ಮಾಡಿ ಅದನ್ನು ಕೊಳಿಸಿ ಮತ್ತೆ ನನ್ನ ಭೂಮಿಗೆ ಕೊಡು ಅಂತೇಳಿ ಭೂತಾಯಿ ಒಳ್ಳೆಯದು. ಅದರಲ್ಲಿ ನಾವು ಯಾವಾಗ ಬೀಜ ಬಿಡ್ತೀವೋ ಅವಾಗ ನಮ್ಗೆ ಒಳ್ಳೆ ಒಂದು ಬೆಳೆ ಬರುತ್ತೆ. ಅದನ್ನೇ ಒಂದು ಮಾತಾಡ್ತಾರೆ, ತಾಯಿ ಆರೋಗ್ಯವಾಗಿದ್ರೆ ಹುಟ್ಟುವಂತ ಮಗು ಆರೋಗ್ಯವಾಗಿದೆ. ತಾಯಿ ಆರೋಗ್ಯವಾಗಿಲ್ಲ ಅಂತಂದ್ರೆ ಹುಟ್ಟುವಂತ ಮಗು ಏನಾಗಿರುತ್ತೆ? ಅದೇ ರೀತಿ ನಾವು ಬಳಸ್ತಾ ಇರ್ತಕ್ಕಂಥ ರಾಸಾಯನಿಕಗಳು ಮತ್ತೆ ಔಷಧಿಗಳು ಯಥೇಚ್ಛವಾಗಿ ಭೂಮಿಗೆ ಕೊಟ್ಟಿದ್ದೀವಿ ಅಂತಂದ್ರೆ ಪ್ರಕೃತಿಗೂ ತೊಂದರೆ ಆಗುತ್ತೆ, ಭೂಮಿಗೂ ತೊಂದರೆ ಆಗುತ್ತೆ, ನಮ್ಮ ಅನ್ನಕ್ಕೆ ನಾವೇ ವಿಷವನ್ನ ಹಾಕ್ತೇವೆ. ಇದಾಗಬಾರ್ದು ಅಂತಂದ್ರೆ ಇವತ್ತು ಈ ಮರಗಿಡಗಳನ್ನ ಹೆಚ್ಚಿನದಾಗಿ ಬೆಳೆಸಬೇಕು. ಇದರಲ್ಲಿ ಒಂದು ಹೇಳ್ತೀನಿ, ಇವತ್ತು ರಾಸಾಯನಿಕ ಗೊಬ್ಬರಗಳನ್ನು ನಾವು ಬಳಕೆ ಮಾಡ್ತಕ್ಕಂಥದ್ದನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತಂದ್ರೆ ಜೈವಿಕ ಇಂಧನವನ್ನು ನಾವೆಲ್ಲರೂ ಮಾಡ್ತೇವೆ. ಇವತ್ತು ನೀವು ರೈತರು ಏನು ಮರಗಿಡಗಳನ್ನು ಬೆಳೆಸ್ತೀರೋ ಆ ಮರಗಿಡಗಳನ್ನು ಬೆಳೆಯುವಂತ ಸಮಯದಲ್ಲಿ ನಿಮ್ಮ ಹೊಲದಲ್ಲಿ ಇರ್ತಕ್ಕಂಥ ಕಸ ಕಡ್ಡಿ ಏನಿದೆಯೋ ಅದನ್ನೇ ಜೈವಿಕ ಇಂಧನನ್ನಾಗಿ ತರೋದು. ಅದನ್ನು ನೀವು ತಗೊಂಡಾಗಿ ನೇರವಾಗಿ ಹಂಗೆ ಭೂಮಿಗೆ ಹಾಕಿದ್ದೀರಿ ಅಂದ್ರೆ 3 ತಿಂಗಳಲ್ಲಿ ಗೆದ್ದು ತಿಂದು ಬೂದಿ ಆಗುತ್ತೆ. ಅದನ್ನು ನೀವು ಇಂಧನ ಮಾಡಿದ್ರಿ ಅಂದ್ರೆ, ಜೈವಿಕ ಇಂಧನ ಮಾಡಿದ್ರಿ ಅಂದ್ರೆ 1000 ವರ್ಷ ಅದರ ಕಾಯಿಸು. ಎಷ್ಟು ವರ್ಷ? 1000 ವರ್ಷ. ಇವಾಗ ನೋಡಿ, ನೀವೆಲ್ಲಾದ್ರೂ ಮನೆ ಹತ್ರ ಒಂದು ಪಾಯ ತೆಗಿತೀರಿ, ಇದ್ದು ಸಿಗ್ತದೆ. ಅದು ಯಾರು ಹಾಕಿರೋ ಇದ್ದು ಗೊತ್ತಿಲ್ಲ, ಯಾರು ಹಾಕಿರೋ ನಮಗೆ ಗೊತ್ತಿಲ್ಲ. ಆದ್ರೆ ಇದ್ರಲ್ಲಿ ನೋಡಿ ತೇವಾಂಶ ಇರುತ್ತೆ ಇಲ್ವಾ? ಇರುತ್ತಲ್ವಾ? ಆದ್ರೆ ನಾವು ನೀರು ಕೊಟ್ಟಿರ್ತೀವಲ್ಲ, ಇಲ್ಲ. ನಮ್ಮ ಮನೆ ಕರೆಂಟ್ ಹಾಕುವಂತ ಸಮಯದಲ್ಲಿ ಉಪ್ಪು ಮತ್ತು ಇದ್ದಿಲು ಒಂದ್ಸಾರಿ ಹಾಕ್ಬಿಡ್ತೀವಿ. ನಾವು ವರ್ಷ ಏನಾದ್ರು ಬದಲಾವಣೆ ಮಾಡ್ತೀವ? ಇಲ್ಲ. ಆದ್ರೆ ಆ ಎರ್ತಿಗೆ ಹೆಂಗ್ ಪವರ್ ಇದೆಯೋ ಅದೇ ರೀತಿ ನೀವು ಗಿಡ ನಾಟಿ ಮಾಡುವಂತ ಸಮಯದಲ್ಲಿ ಜೈವಿಕ ಇಂಧನವನ್ನು ಬಳಸ್ಕೊಂಡು ನೀವು ಗಿಡಗಳನ್ನು ನಾಟಿ ಮಾಡಿದಾಗ ನೀರಿನ ಪ್ರಮಾಣವನ್ನು ಕಡಿಮೆ ಕೇಳುತ್ತೆ. ಯಾಕೆ ಅಂತಂದ್ರೆ ನಿಮ್ಮ ಮರ ಬೆಳೀತಾ ಇರುವಂತಹ ಸಮಯದಲ್ಲಿ ಮರಕ್ಕೆ ಯಥೇಚ್ಛವಾಗಿ ತೇವಾಂಶ ಬೇಕಾ? ಆ ತೇವಾಂಶವನ್ನು ಏನ್ ಮಾಡುತ್ತೆ? ವಾತಾವರಣದಲ್ಲಿರ್ತಕ್ಕಂಥ ತೇವಾಂಶವನ್ನು ಅಬ್ಸರ್ವ್ ಮಾಡುತ್ತೆ. ಭೂಮಿಯಲ್ಲಿರುವಂತಹ ತೇವಾಂಶವನ್ನು ಹೆಚ್ಚಿನಾಗಿ ಅಬ್ಸರ್ವ್ ಯಾವ ಮಾಡುತ್ತೆ? ಆ ಇಂಧನ ಮಾಡ್ಕೊಳ್ಳುತ್ತೆ, ಜೈವಿಕ ಇಂಧನ ಗಿಡಕ್ಕೆ ಕೊಡುತ್ತೆ. ಮತ್ತೆ ಅದರಲ್ಲಿ ಏನಿರುತ್ತೆ ಅಂತಂದ್ರೆ ಹೆಚ್ಚಿನದಾಗಿ ಸಾವಯವ ಇಂಗಾಲ ಇರುತ್ತೆ. ಆ ಸಾವಯವ ಇಂಗಾಲ ಅನ್ನುವಂಥದ್ದು ಗಾಳಿಯಲ್ಲಿ ಮರಗಿಡಗಳ ಮುಖಾಂತರ ಆ ಕಾಂಡಗಳಲ್ಲಿ ಇರುತ್ತಲ್ಲ, ಆ ಕಾಂಡಗಳನ್ನು ನಾವು ಯಾವಾಗ ಜೈವಿಕ ಇಂಧನ ಮಾಡ್ಕೊಳ್ತೀವೋ ಅದು ಭೂಮಿಗೆ ಈಸಿಯಾಗಿ ಜೈವಿಕ ಇಂಧನ ಸೇರುತ್ತೆ. ಆ ಜೈವಿಕ ಇಂಧನ ಯಾವಾಗ ಭೂಮಿಯಲ್ಲಿ ಜಾಸ್ತಿ ಆಗುತ್ತೋ ತಾಪಮಾನ ಕೂಡ ಕಡಿಮೆ ಆಗುತ್ತೆ. ಈ ಒಂದು ವ್ಯವಸ್ಥೆಯನ್ನ ಇವತ್ತು ನಮ್ಮ ಇನ್ಫೋಸಿಸ್, ಸೇಫ್ಟಿ ಸಂಸ್ಥೆ, ಪ್ರಕೃತಿ ಸಂಸ್ಥೆ, ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಸೇರಿ ಮಾಡ್ತಾ ಇರುವಂತದಕ್ಕೆ ತಾವೆಲ್ಲ ರೈತರು ಏನ್ ಬಂದಿದ್ರು ತಾವು ಅಳವಡಿಸ್ಬೇಕು.
ಜಮೀನು ಮಾತ್ರ. 4 ಎಕರೆ ಜಮೀನನ್ನು ನಾನು ಲೀಸಿಗೆ ತಗೊಂಡು ಯಾವುದೇ ರಾಸಾಯನಿಕ ಗೊಬ್ಬರಗಳು, ಯಾವುದೇ ಔಷಧಿಗಳು ಏನೂ ಇಲ್ಲದೇನೆ ನಾನು ಬೆಳೆಯುವಂಥದ್ದಕ್ಕಾಗಿ ಇವತ್ತು ನಾನು ರಾಜ್ಯ ಮಟ್ಟ ಮತ್ತೆ ಬೇರೆ ದೇಶ ಮಟ್ಟದಲ್ಲೂ ಕೂಡ ಹೋಗಿ ಆಗಲೇ ಹೇಳಿದ್ರಲ್ಲ ಈ ಪಾಠವನ್ನು ಹೇಳುವಂತ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸ್ಕೊಳ್ಳಿ. ಅದೆಲ್ಲರೂ ಕೂಡ ನೀವು ಆಗ್ಬೇಕು. ಯಾಕೆ ಅಂತಂದ್ರೆ ಒಬ್ಬ ರೈತ ಇವತ್ತು ಸಮಾಜದಲ್ಲಿ ಒಂದು ವೇದಿಕೆಯನ್ನು ನಾವು ಸೃಷ್ಟಿಸಿ